ರೈಟ್. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ ಕುರಿತಾಗಿ ಸರ್ಕಾರ ಒಂದು ಅಂತಿಮ ತೀರ್ಮಾನಕ್ಕೆ ಬಂದದ್ದು. ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ, ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ, ಆದರೆ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಮಾತ್ರ ರದ್ದುಗೊಳಿಸಲಾಗಿದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಈ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ಜುಲೈ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ನಡೆಸ್ತೀವಿ ಅಂತ ಹೇಳಿದ್ದು. 2 ದಿನ ನಡೆಯುತ್ತೆ ಈ ಎಸ್ಎಸ್ಎಲ್ಸಿ ಪರೀಕ್ಷೆ. ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ, ಆದ್ರೆ ಯಾರನ್ನೂ ಕೂಡ ಫೇಲ್ ಮಾಡಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನ ಅನ್ನೋದನ್ನು ಕೂಡ ಪಕ್ಕಾ ಮಾಡಿದ್ದಾರೆ. ಸೊ ಹಾಗಾಗಿ ಫೇಲ್ ಆಗ್ಬಿಡ್ತೀವೇನೋ, ನಾವೇನು ಸರಿಯಾಗಿ ಎಜುಕೇಶನ್ ಸಿಗ್ಲಿಲ್ಲ, ಈ ಸರಿ ಆಫ್ಲೈನ್ ಕ್ಲಾಸಸ್ ಆಗ್ಲಿಲ್ಲ, ಬರೀ ಆನ್ಲೈನ್ ಕ್ಲಾಸಸ್ ಅನ್ನುವಂತಹ ಚಿಂತೆ ಬೇಡ. ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳು ಸರಿಯಾಗಿ ಪರ್ಫಾರ್ಮ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಂಥವ್ರನ್ನೇನು ಫೇಲ್ ಅಂತ ಪರಿಗಣಿಸಲ್ಲ, ಬದಲಾಗಿ ಗ್ರೇಡ್ಗಳನ್ನ ಕೊಡ್ಲಾಗುತ್ತೆ. ಸೊ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನ ನಡೆಸೋ ಸಲುವಾಗಿ ಅಂತ ನೋಡೋಣ. ಜುಲೈ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ನಡೆಸೋ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಆ ಸಂದರ್ಭಕ್ಕೆ ಕೋವಿಡ್ ಒಂದು ಹತೋಟಿಗೆ ಬಂದಿರುತ್ತೆ ಅಂತ ಸದ್ಯ ತಜ್ಞರು ಕೊಟ್ಟಿರುವಂತಹ ವರದಿಯನ್ನು ಆಧರಿಸಿ ಜುಲೈ 3ನೇ ವಾರದಲ್ಲಿ ಅಂತ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಆ ನಂತರದಲ್ಲೂ ಪರಿಸ್ಥಿತಿ ಹತೋಟಿಗೆ ಬರಲಿಲ್ಲ ಅಂದ್ರೆ ಮತ್ತು ಅದು ಮುಂದಕ್ಕೆ ಹೋಗಬಹುದು. ಆದರೆ ಸದ್ಯದ ಪರಿಸ್ಥಿತಿ ನೋಡೋಣ, ವೇಟ್ ಮಾಡೋಣ ಅಂತ ಇಟ್ಟಿದ್ದಾರೆ. ಇನ್ನು ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಸೇರಿಸಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡ್ತಾರೆ. ಸೊ ಈ 3 ಸಬ್ಜೆಕ್ಟ್ಗೆ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕನ್ನಡ, ಇಂಗ್ಲಿಷ್, ಹಿಂದಿ ಈ ಭಾಷೆಯ ವಿಷಯದ ಕುರಿತಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಲಾಗುತ್ತೆ. ಸೊ 2 ದಿನದ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು. ಅದು ಈ ಸಬ್ಜೆಕ್ಟ್ಗಳು ಒಟ್ಟಿಗೆ ಒಂದು ಪೇಪರ್ನಲ್ಲಿ ಬರೋದ್ರಿಂದ ಪ್ರಿಪೇರ್ ಆಗಿ ಯಾರು ಕೂಡ ಎಕ್ಸಾಮ್ ಮುಂದಕ್ಕೆ ಹೋಗಬಹುದೇನೋ, ಕ್ಯಾನ್ಸಲ್ ಆಗಬಹುದೇನೋ ಅನ್ನುವಂಥ ಯಾವುದೇ ಗೊಂದಲಗಳನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದೊಂದು ವಿಷಯದಿಂದ 40 ಪ್ರಶ್ನೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. 120 ಪ್ರಶ್ನೆಗಳು. ಸೊ ಒಂದು ಸಬ್ಜೆಕ್ಟ್ ಅಂದರೆ ಈಗ ಕನ್ನಡ ಅಂದರೆ 40 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಅದು ಒಟ್ಟಾರೆಯಾಗಿ 3 ಸಬ್ಜೆಕ್ಟ್ ಆಗಿರೋದ್ರಿಂದ ಒಟ್ಟು 120 ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಬಹು ಆಯ್ಕೆ ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡ್ಕೊಳ್ತಾರೆ. ಒಟ್ಟು 120 ಪ್ರಶ್ನೆಗಳು, 120 ಅಂಕ ನಿಮಗೆ ಸಿಗಬೇಕು ಅಂದ್ರೆ ಅದರಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಳ್ಬಹುದು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಯಾರನ್ನೂ ಕೂಡ ಫೇಲ್ ಮಾಡಲ್ಲ. ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡಬೇಕು ಅನ್ನುವಂಥ ಉದ್ದೇಶ ನಮ್ಮದಲ್ಲ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ನಡೆಸ್ಕೊಳ್ಳೋ ಮೂಲಕವಾಗಿ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ತಿಳ್ಕೊಳ್ಳಿಕ್ಕೂ ಕೂಡ ಇದು ಅನುಕೂಲವಾಗುತ್ತೆ. ಹಾಗಾಗಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 20 ದಿನಕ್ಕೂ ಮೊದಲೇ ಪರೀಕ್ಷಾ ದಿನಾಂಕವನ್ನು ಪ್ರಕಟ ಮಾಡಲಾಗುತ್ತೆ. 20 ದಿನಗಳ ಮುಂಚಿತವಾಗಿಯೇ ಅನೌನ್ಸ್ ಮಾಡ್ತಾರೆ ಯಾವ ದಿನಾಂಕದಂದು ಪರೀಕ್ಷೆಯನ್ನ ಮಾಡ್ತಾ ಇದ್ದೀವಿ ಮತ್ತು ಯಾವ್ಯಾವ ಸೆಂಟರ್ನಲ್ಲಿ ವಿದ್ಯಾರ್ಥಿಗಳನ್ನ ಇದು ಮಾಡ್ತಿದ್ದೀವಿ ಎಲ್ಲವನ್ನೂ ಕೂಡ ಮುಂಚಿತವಾಗಿ ಅನೌನ್ಸ್ ಮಾಡೋದ್ರಿಂದ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಲಿಕ್ಕೆ ಒಂದು ಸಮಯ ಸಿಕ್ಕಂತಾಗುತ್ತೆ. 2 ದಿನ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ನಡೆಸುವಂತಹ ನಿರ್ಧಾರಕ್ಕೆ ಬರಲಾಗಿದೆ. 3 ಗಂಟೆಗಳ ಪರೀಕ್ಷೆ ಅಂತಲೂ ಕೂಡ ಈಗಾಗಲೇ ಸಚಿವರು ಹೇಳಿದ್ರು. ಜುಲೈ ಕೊನೆ ವಾರ ಅಥವಾ ಆಗಸ್ಟ್ ಮೊದಲ ವಾರ ಎಸ್ಎಸ್ಎಲ್ಸಿ ಫಲಿತಾಂಶವನ್ನ ಪ್ರಕಟ ಮಾಡೋ ಬಗ್ಗೆಯೂ ಕೂಡ ತೀರ್ಮಾನ ಮಾಡಿದ್ದಾರೆ. ಬಿಕಾಸ್ ಆ ಮಕ್ಕಳು ನೆಕ್ಸ್ಟ್ ಪಿಯುಗೆ ಹೋಗಬೇಕು ಅಂತ ಅಂದಾಗ ಬೇಗ ರಿಸಲ್ಟ್ ಬಂದ್ರೆ ಅನುಕೂಲವಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಆಗಸ್ಟ್ ಸಂದರ್ಭ, ಜುಲೈ ಕೊನೆ ವಾರ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಅನ್ನ ಮಾಡ್ಕೊಳ್ತಾರೆ. ವೆಬ್ಸೈಟ್, ವಿದ್ಯಾರ್ಥಿಗಳ ವಾಟ್ಸ್ಆಪ್ಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಸೆಂಡ್ ಮಾಡ್ತಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸುಮಾರು 8,75,000ಕ್ಕೂ ಜಾಸ್ತಿ ಜನ ಈ ವರ್ಷ ಅಪಿಯರ್ ಆಗ್ತಾ ಇದ್ದಾರೆ. ಅನೇಕ ಚಾನೆಲ್ಗಳಲ್ಲಿ ಸರ್ವೆ ಮಾಡಿದ್ದು ಕೂಡ ನೋಡಿದ್ದೀನಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ನಮಗೆ ಪರೀಕ್ಷೆ ಬೇಕು ಅಂತ ಹೇಳಿರೋದು ಇದೆಲ್ಲನೂ ಕೂಡ ಬರ್ತಾ ಇದೆ. ಬೇಡ ಅನ್ನೋದು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಾವು ಪರೀಕ್ಷೆ ಇಲ್ಲದೇನೆ ಅವರ ಕಲಿಕಾ ಮಟ್ಟ ಯಾವುದಾದ್ರು ಒಂದು ನಿರ್ಧಾರ ಆಗೋದು ಬಹಳ ಕಷ್ಟ ಆಗ್ತಾ ಇದೆ. ಕಳೆದ ವರ್ಷ 9th ಎಕ್ಸಾಮ್ ನಾವು ಮಾಡಲಿಲ್ಲ. ಅಂಡ್ CBSEಗೆ ರಾಜ್ಯ ಸಿಲೆಬಸ್ಗೆ ಒಂದು ವ್ಯತ್ಯಾಸ ಅಂತಂದ್ರೆ ಅಲ್ಲಿ ಪೀರಿಯಾಡಿಕಲ್ ಇವ್ಯಾಲ್ಯೂಯೇಷನ್ ನಡೀತಾ ಇರ್ತದೆ. 3 ತಿಂಗಳು ಒಂದ್ಸಲ ಇವ್ಯಾಲ್ಯೂಯೇಷನ್ ನಡೀತಾ ಇರ್ತದೆ. ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ.
ಕೊನೆ ಪಕ್ಷ ಈ ವರ್ಷದಿಂದ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನೋ ಕೂಡ ತೀರ್ಮಾನ ತಗೊಂಡಿದ್ದೀವಿ. ಸೊ ಅದೊಂದು ಮಾನದಂಡ ಇಲ್ಲದೆ ಇರೋದ್ರಿಂದ ನಾವು ಬಹಳಷ್ಟು ಚರ್ಚೆ ಮಾಡಿದ್ವು. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆ ಕರೆದಿದ್ರು. ಹಿರಿಯ ಸಚಿವರು, ರಾಜ್ಯದ ಹಿರಿಯ ಅಧಿಕಾರಿಗಳು ಎಲ್ಲರ ಜೊತೆ ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. 2 ಎಕ್ಸಾಮ್ ಮಾಡ್ತೀವಿ ನಾವು. ಒಂದು ಕೋರ್ ಸಬ್ಜೆಕ್ಟ್ಸ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಈ 3 ಸೇರಿದಂಗೆ ಒಂದು ಪೇಪರ್ ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರ್ತದಲ್ಲಿ. MCQ, ಪ್ರತಿ ಕ್ವಶನ್ಗೆ 4 ಅಥವಾ 5 ಆನ್ಸರ್ಸ್ ಇರ್ತದೆ. ಅವರು ಅದನ್ನು ಆಯ್ಕೆ ಮಾಡೋದು. ಪ್ರಶ್ನೆಗಳು ಸರಳವಾಗಿರುತ್ತದೆ, ಪ್ರಶ್ನೆಗಳು ನೇರವಾಗಿರುತ್ತದೆ. ಇನ್ನೊಂದು ಲ್ಯಾಂಗ್ವೇಜಸ್, ಫಸ್ಟು, ಸೆಕೆಂಡು, ಥರ್ಡ್ ಲ್ಯಾಂಗ್ವೇಜಸ್ ಇದೆ ಅದು. ಈ ಪರೀಕ್ಷೆಯಲ್ಲಿ ಕೂಡ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು, ನಾವು ಯಾರನ್ನು ಕೂಡ ಫೇಲ್ ಮಾಡೋಕ್ಕೋಸ್ಕರ ಎಕ್ಸಾಮ್ ಮಾಡ್ತಾ ಇಲ್ಲ. ಅವರು ಮುಂದೆ ಸೈನ್ಸ್ ಸ್ಟ್ರೀಮ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಅವರು ನಿಶ್ಚಯ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ಯಾರನ್ನು ಕೂಡ ನಪಾಸು ಮಾಡುವ ಒಂದು ಕಾರ್ಯ ನಮ್ಮಿಂದ ನಡೆಯುವುದಿಲ್ಲ. ಇಲ್ಲೂ ಕೂಡ ಗ್ರೇಡೇಷನ್ಸ್ ಮಾಡ್ತೀವಿ. A+ ಅಂತ ಮಾಡ್ತೀವಿ, A ಅಂತ ಮಾಡ್ತೀವಿ. ಆ ರೀತಿ ಅವ್ರು ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ. SSLC ಅವರು ಎಷ್ಟು ಮಾರ್ಕ್ಸ್ ಬಂದರೆ A+ ಅಂತ, ಎಷ್ಟು ಮಾರ್ಕ್ಸ್ ಬಂದರೆ A, ಅದು ದಟ್ ಡೀಟೇಲ್ ಗೈಡ್ಲೈನ್ಸ್ ವಿಲ್ ಬಿ ಇಶ್ಯೂಡ್ ಬೈ ದ SSLC ಬೋರ್ಡ್. ಸೊ SSLCನಲ್ಲೂ ಕೂಡ ಈ ವರ್ಷ ಪೂರಕ ಪರೀಕ್ಷೆ ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವು. ಆದರೆ ಯಾರಾದರೂ ಕೋವಿಡ್ ಕಾರಣದಿಂದ ನಾವು ನಡೆಸುವ ಪರೀಕ್ಷೆನಲ್ಲಿ ನಾವು ಪರೀಕ್ಷೆನ ಸರ್ವೇ ಸಾಮಾನ್ಯ ಜುಲೈ 3ನೇ ವಾರ ಆರೋಗ್ಯ ಇಲಾಖೆ ಹತ್ರ ನಾವು ಕೇಳಿದ್ದೀವಿ ಪರಿಸ್ಥಿತಿ ಹೇಗಿರ್ತದೆ ಅಂತ. ಒಂದು ಮಾರ್ಗದರ್ಶನದ ಮೇಲೆ ಜುಲೈ 3ನೇ ವಾರ ಅಂತ ತೀರ್ಮಾನ ಮಾಡಿದ್ದೀವಿ. ದಿನಾಂಕವನ್ನು ಪರೀಕ್ಷೆಗೆ ಸುಮಾರು 20 ದಿವಸ ಮುಂಚೆ ನಾವು ಅದನ್ನು ಪ್ರಕಟಿಸ್ತೀವಿ. ಸೊ ಯಾರಾದರೂ ಕೂಡ ಕೋವಿಡ್ ಕಾರಣದಿಂದ ಅವ್ರ ಮನೇಲಿ ಏನಾದರೂ ಕೋವಿಡ್ ದುರಂತ ಆಗಿದ್ರೆ ಅವರು ಪರೀಕ್ಷೆಗೆ ಕೂತ್ಕೋಬೇಕು ಅಂತ ನಿಶ್ಚಯ ಮಾಡಿದ್ರೆ ಅವ್ರಿಗೆ ಮತ್ತೊಂದು ಅವಕಾಶ ಅವರು ಕೊಡ್ತೀವಿ. ಅವ್ರನ್ನ ಫ್ರೆಷರ್ಸ್ ಅಂತ ತೀರ್ಮಾನ ಮಾಡ್ತೀವಿ. ಹೋಸನ್ನು ಹೀಗೆ ಮಾಡಿದ್ವು ನಿಮಗೆಲ್ಲ ಗೊತ್ತಿದೆ. ಮತ್ತು SSLC ಸೆಂಟರ್ಸ್ನ ನಾವು ಕಳೆದ ವರ್ಷ 3000 ಸೆಂಟರ್ಸ್ ಮಾಡಿದ್ವು ಇಡೀ ರಾಜ್ಯದಲ್ಲಿ. ಈ ವರ್ಷ 6000ಕ್ಕೂ ಹೆಚ್ಚು ಸೆಂಟರ್ಸ್ನ ನಾವು ಮಾಡ್ತೀವಿ. ಮೋರ್ ದೆನ್ 6000, ಮೋರ್ ದೆನ್ ಡಬಲ್. ಹೋದ್ಸಲ ನಾವು ಒಂದು ಕೊಠಡಿಗೆ 18ರಿಂದ 22 ಜನನ ಕೂಡಿಸ್ತಾ ಇದ್ವು. ಈ ಸಲ ಕೇವಲ 10ರಿಂದ 12 ಜನನ ಕೂಡಿಸ್ತೀವಿ. ಒಂದು ಡೆಸ್ಕಲ್ಲಿ ಒಂದು ಮಗು ಮಾತ್ರ ಕೂತ್ಕೊಳ್ಳಂಗೆ, ಕಡ್ಡಾಯವಾಗಿ 6 ಅಡಿ ಅಂತರ ಇರೋ ಹಾಗೆ, ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ N95 ಮಾಸ್ಕ್ ಅದನ್ನು ಕೂಡ ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ. SSLC ಪರೀಕ್ಷೆಗೆ ಸುಮಾರು 8,75,000ಕ್ಕೂ ಜಾಸ್ತಿ ಜನ ಈ ವರ್ಷ ಅಪಿಯರ್ ಆಗ್ತಾ ಇದ್ದಾರೆ. ಅನೇಕ ಚಾನೆಲ್ಗಳಲ್ಲಿ ಸರ್ವೆ ಮಾಡಿದ್ದು ಕೂಡ ನೋಡಿದ್ದೀನಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ನಮಗೆ ಪರೀಕ್ಷೆ ಬೇಕು ಅಂತ ಹೇಳಿರೋದು ಇದೆಲ್ಲನೂ ಕೂಡ ಬರ್ತಾ ಇದೆ. ಬೇಡ ರಾಜ್ಯದಲ್ಲಿ ದ್ವಿತೀಯ PUC ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ. ಈ ಕುರಿತಾಗಿ ಶಿಕ್ಷಣ ಸಚಿವರು ಆದೇಶವನ್ನ ಮಾಡಿದ್ದಾರೆ. ಕಳೆದ ವರ್ಷ ಜಿಲ್ಲಾ ಮಟ್ಟದಲ್ಲಿ ನಡೆದಿರುವಂತಹ ಪ್ರಥಮ PUC ಪರೀಕ್ಷೆ ಆಧಾರದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಗ್ರೇಡ್ ಅನ್ನ ನೀಡಲಾಗುತ್ತೆ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಒಂದು ವೇಳೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಬೇಕು ಅಂತ ಅನಿಸಿದ್ದೇ ಆದ್ರೆ ಅವರಿಗೆ ಕೋವಿಡ್ ಸೋಂಕು ಇಳಿದ ಬಳಿಕ ಪರೀಕ್ಷೆಯನ್ನ ನಡೆಸಲಿಕ್ಕೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ದ್ವಿತೀಯ PUC ಪರೀಕ್ಷೆಯನ್ನ ರದ್ದು ಮಾಡಿದ್ದಾರೆ. CBSE ಪರೀಕ್ಷೆ ರದ್ದಾದ ನಂತರದಲ್ಲಿ ದ್ವಿತೀಯ PUC ಪರೀಕ್ಷೆಯನ್ನ ಯಾಕೆ ರದ್ದು ಮಾಡಬಾರದು ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೆ ಒಂದು ತೀರ್ಮಾನವನ್ನ ಮಾಡಿ ರದ್ದು ಮಾಡಿದ್ದಾರೆ. ಗ್ರೇಡ್ ಆಧಾರದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೇಗೆ ಇದು ಗ್ರೇಡ್ ಆಧಾರದಲ್ಲಿ ಅಂದ್ರೆ
ಫಸ್ಟ್ PUC ಎಕ್ಸಾಮನ್ನು ನೀವೇನು ಬರೆದಿರ್ತೀರಿ ಅದನ್ನು ಆಧರಿಸಿ ಈ ಗ್ರೇಡನ್ನು ಕೊಟ್ಟು ನಿಮಗೆ ಈ ಸೆಕೆಂಡ್ PUCಯಲ್ಲಿ ಪಾಸ್ ಮಾಡುವಂಥದ್ದು. ಕಳೆದ ವರ್ಷ ಜಿಲ್ಲಾ ಮಟ್ಟದಲ್ಲಿ ಈ ಪ್ರಥಮ PUC ಪರೀಕ್ಷೆಯನ್ನು ನಡೆಸ್ಕೊಳ್ಳಲಾಗಿತ್ತು. ಸೊ ಅದನ್ನೇ ಈಗ ಮಾನದಂಡವಾಗಿ ಇಟ್ಕೊಂಡು ಅದರ ಒಂದು ಫಲಿತಾಂಶ ಏನಿತ್ತು ಅದರ ಮೇಲೆ ಈಗ ಗ್ರೇಡ್ಗಳನ್ನು ಕೊಡೋ ಮೂಲಕವಾಗಿ ದ್ವಿತೀಯ PUC ಪರೀಕ್ಷೆಯನ್ನು ಮುಗಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಒಂದು ವೇಳೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀಬೇಕು ಅಂತ ಇಚ್ಛಿಸಿದ್ದೇ ಆದರೆ ನಮಗೆ ಈ ಗ್ರೇಡ್ ನಾವು ಫಸ್ಟ್ PUCಯಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರಲಿಲ್ಲ, ಈಗ ದ್ವಿತೀಯ PUCಯಲ್ಲಿ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಪ್ರಿಪೇರ್ ಆಗಿದ್ವಿ ಅನ್ನುವಂತಹ ಭಾವನೆ ಯಾರಾದರೂ ವಿದ್ಯಾರ್ಥಿಗಳಲ್ಲಿದ್ದರೆ ಅಥವಾ ನೀವು ಕೊಡುವಂತಹ ಗ್ರೇಡ್ನಿಂದಾಗಿ ನಮಗೆ ಯಾವುದೇ ರೀತಿ ಅನುಕೂಲ ಆಗಲ್ಲ ಅನ್ನುವಂಥ ಭಾವನೆ ಇದ್ದರೆ ಅಂಥವರು ಮತ್ತೆ ಪರೀಕ್ಷೆಯನ್ನು ಫೇಸ್ ಮಾಡಬಹುದು. ಆದರೆ ಕೋವಿಡ್ ಸೋಂಕಿನ ಪ್ರಕರಣಗಳು ಇಳಿದ ನಂತರದಲ್ಲಿ ಒಂದು ಪರೀಕ್ಷೆಯನ್ನು ಸಿದ್ಧಪಡಿಸ್ತಾರೆ, ಆಗ ಪರೀಕ್ಷೆಯನ್ನು ಅಟೆಂಡ್ ಮಾಡಬಹುದು ವಿದ್ಯಾರ್ಥಿಗಳು.